ಎರಡನೇ ಮದುವೆ ವಿಷಯ ಗುಟ್ಟಾಗಿದ್ದೇಕೆ? ಕೊನೆಗೂ ಬಾಯ್ಬಿಟ್ಟ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್. ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ವರ್ತೂರು ಸಂತೋಷ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಹಿಂದೆ ನಟಿ ತನುಷಾ ಕುಪ್ಪಂಡ ಅವರೊಂದಿಗೆ ವರ್ತೂರು ಸಂತೋಷ್ ಮದುವೆ ಆಗಲಿದ್ದಾರೆ ಅನ್ನೋ ಸುದ್ದಿಗಳು ಭಾರೀ ಸದ್ದು ಮಾಡಿತ್ತು. ಆದರೆ ಅವರಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದು ಅದು ಬರೀ ವದಂತಿಯಷ್ಟೇ ಆಗಿತ್ತು. ಇದೀಗ ವರ್ತೂರು ಸಂತೋಷ್ ತಮ್ಮ ಮದುವೆ ಹಾಗೂ ವೈಯಕ್ತಿಕ ಜೀವನದ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ತಮ್ಮ ಮದುವೆಯ ಕುರಿತು ಎದುರಾದ ನೇರ ಪ್ರಶ್ನೆಗಳಿಗೆ ವರ್ತೂರು ಸಂತೋಷ್ ಅವರು ಬಹಳ ಮುಕ್ತವಾಗಿ ಉತ್ತರಿಸಿದ್ದಾರೆ. ನಮ್ಮ ತಾಯಿ ಸಾಯುವವರೆಗೂ ಕೆಲಸ ಮಾಡಿಕೊಂಡೇ ಇರಬೇಕಾ? ನನಗೆ ಹಿಟ್ಟು ಮಾಡಿಕೊಡೋಕೆ, ಬಂದೋರು ಹೋದೋರಿಗೆ ಟೀ ಕಾಫಿ ಮಾಡಿಕೊಡೋಕೆ ಮದುವೆ ಆಗಿದ್ದೇನೆ. ಅದು ಎರಡನೇ ಮದುವೆಯೂ ಆಗಿಯೂ ಹೌದು. ಅದನ್ನು ನಾನು ಲವ್ ಮಾಡಿಯೇ ಆಗಿರೋದು. ಲವ್ ಕಮ್ ಅರೇಂಜ್ಡ್. ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿರೋದು ಎಂದು ಹೇಳುವ ಮೂಲಕ ತಮ್ಮ ಎರಡನೇ ಮದುವೆಯ ಸತ್ಯವನ್ನು ಅಧಿಕೃತವಾಗಿ ಬಹಿರಂಗಪಡಿಸಿದ್ದಾರೆ. ಮುಂದುವರೆದು ಮಾತನಾಡಿದ ವರ್ತೂರು ಸಂತೋಷ್, ಬಿಗ್ ಬಾಸ್ ಶೋ ಮುಗಿದ ನಂತರವೇ ಈ ಎರಡನೇ ಮದುವೆ ನಡೆದಿದೆ ಅನ್ನೋ ಸತ್ಯವನ್ನು ಹೊರಹಾಕಿದ್ದಾರೆ. ಹೌದು, ಎರಡನೇ ಮದುವೆ ಬಿಗ್ ಬಾಸ್ ನಂತರ ಆಗಿರೋದು. ಈಗ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಫ್ಯಾಮಿಲಿಯನ್ನು ಪಬ್ಲಿಕ್ಗೆ ತರೋದು ತಪ್ಪು. ಯಾವುದೋ ಒಂದು ಫಂಕ್ಷನ್ಗಳಲ್ಲಿ ನೋಡಿಯೇ ನೋಡ್ತೀರಾ ಬಿಡಿ ಅಂತ ವರ್ತೂರು ಸಂತೋಷ್ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತಮ್ಮ ನೇರ ನುಡಿ ಹಾಗೂ ಹಳ್ಳಿಕಾರ್ ತಳಿಯ ಮೇಲಿನ ಅಪಾರ ಪ್ರೀತಿಯಿಂದ ಕನ್ನಡಿಗರ ಮನ ಗೆದ್ದಿದ್ದ ವರ್ತೂರು ಸಂತೋಷ್ ಮನೆಗೆ ಬಂದ ಅತಿಥಿಗಳಿಗೆ ಆತಿಥ್ಯ ನೀಡಲು ಹಾಗೂ ವಯಸ್ಸಾದ ತಾಯಿಗೆ ಆಸರೆಯಾಗಲು ಮದುವೆ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ವರ್ತೂರು ಸಂತೋಷ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹಬ್ಬಿದ್ದ ಎಲ್ಲ ಊಹಾಪೋಹಗಳಿಗೂ ಸ್ವತಃ ಅವರೇ ಈಗ ಅಧಿಕೃತ ತೆರೆ ಎಳೆದಿದ್ದಾರೆ. ಎರಡನೇ ಮದುವೆ ಆಗಿರೋದಾಗಿ ಸ್ವತಃ ವರ್ತೂರು ಸಂತೋಷ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.